ವಿಶ್ವಚೇತನ ಕನಕದಾಸರು ಮಾನವ ಕಲ್ಯಾಣಕ್ಕಾಗಿ ಸರ್ವವನ್ನು ತ್ಯಾಜಿಸಿದ್ರು. ತಾಲೂಕು ಕುರುಬರ ಸಂಘ ಹಾಗೂ ತಾಲೂಕು ಆಡಳಿತದಿಂದ ಶತಮಾನದಲ್ಲಿ ಕನಕದಾಸರ ಜಯಂತ್ಯುತ್ಸವ. ವಿಶ್ವಚೇತನ ಶ್ರೀ ಕನಕದಾಸರು ಮಾನವರ ಕಲ್ಯಾಣಕ್ಕಾಗಿ ಸರ್ವವನ್ನು ತ್ಯಾಗ ಮಾಡಿ ದಾಸ ಸಾಹಿತ್ಯ ರಚನೆ ಕಾರ್ಯದಲ್ಲಿ ತಳಿನರಾಗಿದ್ರು ಎಂದು ಮಾಜಿ ಸಚಿವ ಎಂ ಮಲ್ಲಿಕಾರ್ಜುನ್ ನಾಗಪ್ಪ ಹೇಳಿದ್ರು. ಅವರು ತಾಲೂಕು ಆಡಳಿತ ಮತ್ತು ತಾಲೂಕು ಕನಕದಾಸ ಕುರುಬರ ಸಂಘದ ಆಶ್ರಯದಲ್ಲಿ ನಗರದ ಹೊಸಳ್ಳಿ ರಸ್ತೆಯಲ್ಲಿ ಇರುವ ಶ್ರೀ ಕನಕದಾಸರ ವೃತ್ತದಲ್ಲಿ ಕನಕದಾಸರ 537ನೆಯ ಜಯಂತ್ಯುತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ವಿಜಯನಗರ ಸಾಮ್ರಾಜ್ಯದ ಸಾಮಂತ ದೊರೆಯಾಗಿ ಶ್ರೀ ಕನಕದಾಸರು ಅತ್ಯುತ್ತಮ ಆಳ್ವಿಕೆಯ ನಡೆಸಿ ಜನರ ಕಲ್ಯಾಣಕ್ಕಾಗಿ ಕೆರೆಗಳನ್ನ ಕಟ್ಟಿಸಿದ್ರು. ದಾಸತ್ವ ಸ್ವೀಕರಿಸಿದ್ದ ನಂತರ ದೇಶವನ್ನ ಸುತ್ತಿ ಜನರಲ್ಲಿ ಮನುಷ್ಯತ್ವ ಮೂಡಿಸಿ ಜಾತಿಯ ದಾರಿದ್ರ್ಯವನ್ನ ಹೋಗಲಾಡಿಸಲು ಶ್ರಮಿಸಿದ್ರು. ಪ್ರತಿಯೊಬ್ಬರಿಗೂ ಕನಕದಾಸರು ಸ್ಫೂರ್ತಿಯಾಗುತ್ತಾರೆ. 21ನೆಯ ಶತಮಾನದಲ್ಲಿಯೂ ಜಾತಿ ಆಚರಣೆ ಮಾಡುವ ಕೆಲ ವರ್ಗದವರಿಗೆ ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲ ಬಲ್ಲಿರ ಎಂದು ಪ್ರಶ್ನೆ ಮಾಡುವ ಮೂಲಕ ದಾಸ ಸಾಹಿತ್ಯವನ್ನು ಜೀವನದ ಪ್ರತಿ ಹಂತದಲ್ಲಿಯೂ ಅಳವಡಿಸಿಕೊಳ್ಳುವಂತೆ ಸೂಚನೆ ನೀಡಿದ್ರು. ಪ್ರತಿಯೊಬ್ಬ ಕನ್ನಡಿಗರು ಕಾಗಿನೆಲೆ ಮತ್ತು ಬಾಡ ಗ್ರಾಮಕ್ಕೆ ತೆರಳಿ ಕನಕದಾಸರು ಜೀವಿಸಿದ್ದ ಸ್ಥಳವನ್ನು ನೋಡುವ ಮೂಲಕ ಅವರ ಆದರ್ಶಗಳನ್ನು ಪಾಲಿಸಬೇಕಿದೆ. ಈ 2 ಗ್ರಾಮಗಳನ್ನು ಸರ್ಕಾರ ಅಭಿವೃದ್ಧಿಪಡಿಸಿದ್ದು ಸಾಹಿತ್ಯ ಕನಕದಾಸರ ಸಾಹಿತ್ಯದ ಪ್ರಚಾರ ಮತ್ತು ವ್ಯಾಪಕವಾದಂತಹ ಕೃತಿಗಳ ಮುದ್ರಣ ಕಾರ್ಯ ಇನ್ನೂ ನಿರಂತರವಾಗಿ ನಡೆಯಲಿ. ಜೊತೆಗೆ ಪ್ರತಿ ಗ್ರಾಮ ಪ್ರತಿ ಮನೆಯಲ್ಲಿಯೂ ಕನಕದಾಸರ ಜಯಂತಿ ಉತ್ಸವವನ್ನು ಆಚರಿಸುವಂತೆ ಆಗಲಿ ಎಂದರು. ಬಸ್ಸಾಪಟ್ಟಣ ನಂಜುಂಡೇಶ್ವರ ಮಠದ ಸಿದ್ದಯ್ಯ, ಸಿದ್ದರಾಮಯ್ಯ, ಗುರುವಿನ ಆನೆಗುಂದಿ, ರಾಜಮನೆತನದ ಲಲಿತಾ ರಾಣಿ, ಶ್ರೀರಂಗ ದೇವರಾಯಲು, ಮಾಜಿ ಶಾಸಕರಾದ ಜಿ ವೀರಪ್ಪ, ನಗರಸಭೆಯ ಅಧ್ಯಕ್ಷ ಮೌಲಾ ಸಾಬ್, ಉಪಾಧ್ಯಕ್ಷೆ ಪಾರ್ವತಮ್ಮ ದೊಡ್ಡಮನಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಇಲಿಯಾಸ್ ಖಾದ್ರಿ, ತಹಸೀಲ್ದಾರ್ ಯು ನಾಗರಾಜ್, ಸ್ಥಾಯಿ ಸಮಿತಿ ಅಧ್ಯಕ್ಷ ರಮೇಶ್ ಚೌಡ್ಕಿ, ಸದಸ್ಯರಾದ ವಾಸುದೇವ್ ನವಲಿ, ನವೀನ್ ಪಾಟೀಲ್ ಇನ್ನೂ ಅನೇಕರು ಇದ್ದರು. ಇದೇ ಸಂದರ್ಭದಲ್ಲಿ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಮತ್ತು ನಿವೃತ್ತಿ ಹೊಂದಿರುವವರನ್ನು ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು. ಅವರು ಕೊಟ್ಟಿರತಕ್ಕಂಥ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಕನಕ ಜಯಂತಿಯನ್ನು ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಏನೋ ಈ ಸಮಾಜಕ್ಕೆ ಅವರನ್ನು ಬಿಟ್ಟು ಹೋಗಿದ್ದಾರೆ ಅವೆಲ್ಲವನ್ನು ನಾವು ಇವತ್ತು ಅಳವಡಿಸಿಕೊಳ್ಳೋದು ಅನಿವಾರ್ಯ. ನನಗನ್ನಿಸ್ತದೆ ಈಗಿನ ಕಾಲದಲ್ಲಿ ಎಷ್ಟು ಶತಮಾನಗಳಾದರೂ ಅವರು ಬಿಟ್ಟು ಹೋಗಿರ್ತಕ್ಕಂಥ ಮಾರ್ಗಗಳನ್ನು ಅನುಸರಿಸುವಲ್ಲಿ, ನಮಗೆ ಮೈಗೂಡಿಸಿಕೊಳ್ಳುವಲ್ಲಿ, ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳುವಲ್ಲಿ ನಾವು ವಿಫಲರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಒಪ್ಪಿಕೊಳ್ತೇನೆ.